ಲಕ್ಕುಂಡಿಯಲ್ಲಿ ಉತ್ಖನನ ನಡೀತಾ ಇರುವಂತಹ ಸಂದರ್ಭದಲ್ಲಿ ಅನೇಕ ವಿಚಾರಗಳು ಗೊತ್ತಾಗ್ತಾ ಇರೋದು. ಅದರ ಜೊತೆಯಲ್ಲಿ ಇಲ್ಲೇ ಒಂದಷ್ಟು ಗುಹೆಗಳು ಕೂಡ ಇದೆ ಅನ್ನುವಂತ ವಿಚಾರ. ಆ ಗುಹೆಗಳಲ್ಲೂ ಕೂಡ ನಿಧಿ ಇದೆ ಅನ್ನುವಂಥದ್ದನ್ನ ಕೂಡ ಅಲ್ಲಿನ ಗ್ರಾಮಸ್ಥರು ಹೇಳ್ಕೊಳ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಆ ನಿಧಿಯನ್ನ ಘಟಸರ್ಪ ಕಾಯ್ತಾ ಇದೆ ಅನ್ನುವಂಥ ವಿಚಾರವನ್ನ ಕೂಡ ಇಲ್ಲಿನ ಗ್ರಾಮಸ್ಥರು ಹೇಳ್ಕೊಳ್ತಾ ಇದ್ದಾರೆ. ಹಾಗಾದ್ರೆ ಅಸಲಿಗೆ ಈಗ ಗ್ರಾಮಸ್ಥರು ಹೇಳ್ತಾ ಇರೋದೇನು, ಇಲ್ಲಿಂದ ನೋಡಿ ಕಂಪ್ಲೀಟ್ ರಿಪೋರ್ಟ್. ಜನವರಿ 10 ಗದಗ ತಾಲೂಕಿನ ಲಕ್ಕುಂಡಿ ಗ್ರಾಮದಲ್ಲಿ ಚಿನ್ನದ ಪ್ರೀತಿ ಕುಟುಂಬಸ್ಥರು ಮನೆಯ ಬಾಯ ಮುಚ್ಚುವಾಗ ತಾಮ್ರದ ಮಡಿಕೆಯಲ್ಲಿ 455 ಗ್ರಾಂ ಚಿನ್ನ ಪತ್ತೆಯಾಗಿತ್ತು. ಈ ಬಂಗಾರದ ಹುಂಡಿ ಸಿಗುತ್ತಿದ್ದಂತೆ ಲಕ್ಕುಂಡಿಯ ಒಂದೊಂದೇ ನಿಧಿ ರಹಸ್ಯಗಳು ಬಯಲಾಗ್ತಿವೆ. ಬೆಟಗೇರಿಯ ನಿಗೂಢ ಗುಹೆಯಲ್ಲಿದ್ಯಾ ನಿಧಿ? ಸರ್ಪ ಕಾವಲು ಕಾಯುತ್ತಿರೋದಾಗಿ ವದಂತಿ. ಗದಗದ ಬೆಟಗೇರಿಯ ಮಲ್ಲರಾಯಣಕಟ್ಟಿ ಬಳಿ ನಿಗೂಢ ಗುಹೆಯ ರಹಸ್ಯ ಬಯಲಾಗಿದೆ. ಸ್ಥಳೀಯರು ಅಚ್ಚರಿ ಸಂಗತಿಗಳನ್ನ ಹೊರಹಾಕಿದ್ದಾರೆ. ಗುಹೆ ಒಳಗೆ ನಿಧಿ ಇದೆ, ಅದನ್ನು 7 ಹೆಡೆ ಸರ್ಪ ಕಾವಲು ಕಾಯುತ್ತಿದೆ ಅನ್ನೋದು ಸ್ಥಳೀಯರ ನಂಬಿಕೆ. ಇದು ಬೆಟಗೇರಿಯಲ್ಲಿ ಇರುವಂತ ಮಲ್ಲರಾಯನಕಟ್ಟಿ ಅಂತ ಹೇಳಿ ದೇವಸ್ಥಾನ ರೀ. ಇದು ಇಲ್ಲಿ ಹಿಂದ ಮಲ್ಲ ಸಜ್ಜರಾಯನವರು ರಾಜ ಆತಿದ್ನಂತ ಇದನ್ನ, ಇದಕ್ಕ ಮಲ್ಲರಾಯನಕಟ್ಟಿ ಅಂತ ಹೆಸರು ಬಂದೈತಂತ್ರಿ ಸರ್. ಇದಗ ಮುಂದ್ ಹಿಂದ ರಾಷ್ಟ್ರಕೂಟರು ಚಾಲುಕ್ಯರು ಮಾಡಿದಂತ ದೇವಸ್ಥಾನ ಅಂತ್ರಿ ಇವೆಲ್ಲ ಮೂರ್ತಿಗಳು. ಆವಾಗಿನ ಇಲ್ಲಿ ಒಂದು ಗವಿ ಇದೆ, ಆ ಗವಿಯೊಳಗ 7 ಸರ್ಪ ಇದೆ ಅಂತೆ, ನಿಧಿ ಐತೆ ಅಂತೆ. ಅದನ್ನ ತೆಗ್ಯಾಕ ಇಲ್ಲಿ ಹಿಂದ ಮೂರ್ತಿ ಹಿಂದ ಅಕ್ಷರ ಅದಾವ, ಅದನ್ನ ಯಾರು ಓದ್ತಾರ ಅವ್ರಿಗೆ ಸಿಗ್ತೈತೆ ನಿಧಿ ಅಂತ ಹೇಳಿ ಹೇಳ್ತಿದ್ರು. ಇನ್ನು ಈ ಗುಹೆಯಿಂದ ಶಿವಾನಂದ ಮಠ ಹಾಗೂ ಕರೆಮ್ಮನ ಕಲ್ಲು ದೇವಸ್ಥಾನಕ್ಕೆ ಗುಪ್ತ ದಾರಿ ಇದೆಯಂತೆ. ಭದ್ರತಾ ಕಾರಣಗಳಿಂದ ಈ ಗವಿಯನ್ನ ಕಲ್ಲು ಹಾಕಿ ಸಂಪೂರ್ಣವಾಗಿ ಮುಚ್ಚಲಾಗಿದೆಯಂತೆ. ಆದರೆ ಗುಹೆಗೆ ಹೋಗುವ ಮಾರ್ಗದಲ್ಲಿ 3 ಹೆಡೆ ಮತ್ತು 2 ಹೆಡೆ ಹಾವಿನ ಮೂರ್ತಿಗಳಿವೆ. ಹಾವಿನ ಮೂರ್ತಿ ಇರೋ ಜಾಗದಲ್ಲಿ ನಿಧಿ ಇರುತ್ತೆ ಅಂತಿದ್ದಾರೆ ಸ್ಥಳೀಯರು. ನಮ್ ತಾತ ನಮ್ಮ ಅಜ್ಜಾರ ಹೇಳ್ತಿದ್ರಿ ಆಗಿನ ಕಾಲಕ್ಕ, ಅದು 7 ಸರ್ಪ ಐತಂತ್ರಿ. ಇಲ್ಲಿ ಗವಿ ಐತಿ, ಇದು ದಾರಿನೂ ಐತಿ ಶಿವಾನ ಮಠಕ್ಕ ಮತ್ತ ಕರೆಮನ್ ಕಲ್ಕ ಹೋಗುತ್ತಂತ. ಅಲ್ಲೇ 7 ಸರ್ಪ ಇತ್ತಂತ್ರಿ. ಅವಾಗ ಅದು ಸೋಮವಾರ, ಮಂಗಳವಾರ, ಶುಕ್ರವಾರ, ಅಮಾಸೆ, ಹುಣ್ಣಿಮೆಗೆ ಹೊರಗೆ ಬರ್ತಿತ್ತಂತ್ರ. ಅದು ಬಂದ್ರೆ ಆ ಬರೋ ಟೈಮ್ದಾಗ ಲೋಬಾನ್ ಹಾಕಿದಷ್ಟು ಸುವಾಸನೆ ಬರ್ತಿತ್ತಂತ. ಅವಾಗ ಇದು ಬಂತ ಅನ್ನೋದು ನಮ್ಮ ಅಜ್ಜಾರಿಗೆ ಗೊತ್ತಾಕಿತ್ತಂತ. ಅವರು ನೋಡ್ಯಾರ. ಆಮೇಲೆ ನಮ್ಮ ತಂದೆಯವ್ರ ಕಣ್ಣಿಗೆ ಒಂದ್ಸಲ ಕಂಡೈತಂತ. ಆಗಿನ ಮಂದಿಗೆಲ್ಲ ಕಂಡೈತಿ, ಈಗಿನ ಜನರೇಷನ್ಗೆ ಯಾರಿಗೂ ಕಂಡಿಲ್ಲ. ಆದ್ರ ಪಂಚಮಿ ಒಂದ್ ವಾರ ಇದ್ದಾಗ ಹಾವುಗಳು ಹೊರಗೆ ಬರ್ತಾವ್ರಿ. ಬಂದು ದೊಡ್ಡ 4 ಹಾವು ಬರ್ತಾವ. ಬಂದ್ರು ಮಂದಿಗೆ ಏನು ಮಾಡಂಗಿಲ್ಲ. ನಾವು ಮನಿಯೊಳಗೂ ಬರುದಿಲ್ರ, ಹಂಗ ರೋಡ್ನಾಗ ಅಡ್ಡಾಡ್ ಹೋಗ್ತಾವು. ನಾವು ಅವಕ್ಕೇನು ಮಾಡಂಗಿಲ್ಲ. ಆದ್ರ ನಿಧಿ ಐತಿ ಅನ್ನೋದು ಗ್ಯಾರಂಟಿ ಐತ್ರಿ ಇಲ್ಲಿ ಸರ್. ಲಕ್ಕುಂಡಿಯಲ್ಲಿ ನಿಧಿ ಸಿಕ್ಕ ಬಳಿಕ ಆ ಭಾಗದ ಇತಿಹಾಸ, ನಿಗೂಢ ಗವಿಗಳು, ನಿಧಿಗಳ ಕುರಿತ ಕಥೆಗಳು ಹೊರಬರುತ್ತಿವೆ. ಇವು ಕೇವಲ ಕಥೆಗಳ ಅಥವಾ ನಿಜಕ್ಕೂ ಇಲ್ಲಿ ಮಣ್ಣಿನೊಳಗೆ ನಿಧಿ ಅಡಗಿದ್ಯಾ ಅನ್ನೋ ಪ್ರಶ್ನೆಗೆ ಉತ್ತರ ಸಿಗಬೇಕಿದೆ. ಮಂಜು ಪತ್ತಾರ, ರಿಪಬ್ಲಿಕ್ ಕನ್ನಡ, ಗದಗ. ಲಕ್ಕುಂಡಿಯಲ್ಲಿ ಉತ್ಖನನ ನಡೀತಾ ಇರುವಂತಹ ಸಂದರ್ಭದಲ್ಲಿ ಅನೇಕ ವಿಚಾರಗಳು ಗೊತ್ತಾಗ್ತಾ ಇರೋದು. ಅದರ ಜೊತೆಯಲ್ಲಿ ಇಲ್ಲೇ ಒಂದಷ್ಟು ಗುಹೆಗಳು ಕೂಡ ಇದೆ ಅನ್ನುವಂತ ವಿಚಾರ. ಆ ಗುಹೆಗಳಲ್ಲೂ ಕೂಡ ನಿಧಿ ಇದೆ ಅನ್ನುವಂಥದ್ದನ್ನ ಕೂಡ ಅಲ್ಲಿನ ಗ್ರಾಮಸ್ಥರು ಹೇಳ್ಕೊಳ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಆ ನಿಧಿಯನ್ನ ಘಟಸರ್ಪ ಕಾಯ್ತಾ ಇದೆ ಅನ್ನುವಂಥ ವಿಚಾರವನ್ನ ಕೂಡ ಇಲ್ಲಿನ ಗ್ರಾಮಸ್ಥರು ಹೇಳ್ಕೊಳ್ತಾ ಇದ್ದಾರೆ. ಹಾಗಾದ್ರೆ ಅಸಲಿಗೆ ಈಗ ಗ್ರಾಮಸ್ಥರು ಹೇಳ್ತಾ ಇರೋದೇನು, ಇಲ್ಲಿಂದ ನೋಡಿ ಕಂಪ್ಲೀಟ್ ರಿಪೋರ್ಟ್. ಜನವರಿ 10 ಗದಗ ತಾಲೂಕಿನ ಲಕ್ಕುಂಡಿ ಗ್ರಾಮದಲ್ಲಿ ಚಿನ್ನದ ಪ್ರೀತಿ ಕುಟುಂಬಸ್ಥರು ಮನೆಯ ಬಾಯ ಮುಚ್ಚುವಾಗ ತಾಮ್ರದ ಮಡಿಕೆಯಲ್ಲಿ 455 ಗ್ರಾಂ ಚಿನ್ನ ಪತ್ತೆಯಾಗಿತ್ತು. ಈ ಬಂಗಾರದ ಹುಂಡಿ ಸಿಗುತ್ತಿದ್ದಂತೆ ಲಕ್ಕುಂಡಿಯ ಒಂದೊಂದೇ ನಿಧಿ ರಹಸ್ಯಗಳು ಬಯಲಾಗ್ತಿವೆ. ಬೆಟಗೇರಿಯ ನಿಗೂಢ ಗುಹೆಯಲ್ಲಿದ್ಯಾ ನಿಧಿ? ಸರ್ಪ ಕಾವಲು ಕಾಯುತ್ತಿರೋದಾಗಿ ವದಂತಿ. ಗದಗದ ಬೆಟಗೇರಿಯ ಮಲ್ಲರಾಯಣಕಟ್ಟಿ ಬಳಿ ನಿಗೂಢ ಗುಹೆಯ ರಹಸ್ಯ ಬಯಲಾಗಿದೆ. ಸ್ಥಳೀಯರು ಅಚ್ಚರಿ ಸಂಗತಿಗಳನ್ನ ಹೊರಹಾಕಿದ್ದಾರೆ. ಗುಹೆ ಒಳಗೆ ನಿಧಿ ಇದೆ, ಅದನ್ನು 7 ಹೆಡೆ ಸರ್ಪ ಕಾವಲು ಕಾಯುತ್ತಿದೆ ಅನ್ನೋದು ಸ್ಥಳೀಯರ ನಂಬಿಕೆ. ಇದು ಬೆಟಗೇರಿಯಲ್ಲಿ ಇರುವಂತ ಮಲ್ಲರಾಯನಕಟ್ಟಿ ಅಂತ ಹೇಳಿ ದೇವಸ್ಥಾನ ರೀ. ಇದು ಇಲ್ಲಿ ಹಿಂದ ಮಲ್ಲ ಸಜ್ಜರಾಯನವರು ರಾಜ ಆತಿದ್ನಂತ ಇದನ್ನ,
ಇದಕ್ಕ ಮಲ್ಲರಾಯನ್ ಕಟ್ಟಿ ಅಂತ ಹೆಸರು ಬಂದೈತಂತ್ರಿ ಸರ್. ಇದಗ ಮುಂದ್ ಹಿಂದ ರಾಷ್ಟ್ರಕೂಟರು ಚಾಲುಕ್ಯರು ಮಾಡಿದಂತ ದೇವಸ್ಥಾನ ಅಂತ್ರಿ ಇವೆಲ್ಲ ಮೂರ್ತಿಗಳು. ಆವಾಗಿನವು ಇಲ್ಲೇ ಒಂದು ಗವಿ ಇದೆ, ಆ ಗವಿ ಒಳಗ 7 ಅಡಿ ಸರ್ಪ ಇದೆ ಅಂತೆ, ನಿಧಿ ಐತೆ ಅಂತೆ. ಅದನ್ನ ತೆಗ್ಯಾಕ ಇಲ್ಲಿ ಹಿಂದ ಮೂರ್ತಿ ಹಿಂದ ಅಕ್ಷರ ಅದಾವ, ಅದನ್ನ ಯಾರು ಓದ್ತಾರ ಅವ್ರಿಗೆ ಸಿಗ್ತೈತಿ ನಿಧಿ ಅಂತ ಹೇಳಿ ಹೇಳ್ತಿದ್ರು. ಇನ್ನು ಈ ಗುಹೆಯಿಂದ ಶಿವಾನಂದ ಮಠ ಹಾಗೂ ಕರೆಮ್ಮನಕಲ್ಲು ದೇವಸ್ಥಾನಕ್ಕೆ ಗುಪ್ತ ದಾರಿ ಇದೆಯಂತೆ. ಭದ್ರತಾ ಕಾರಣಗಳಿಂದ ಈ ಗವಿಯನ್ನ ಕಲ್ಲು ಹಾಕಿ ಸಂಪೂರ್ಣವಾಗಿ ಮುಚ್ಚಲಾಗಿದೆಯಂತೆ. ಆದರೆ ಗುಹೆಗೆ ಹೋಗುವ ಮಾರ್ಗದಲ್ಲಿ 3 ಎಡೆ ಮತ್ತು 2 ಎಡೆ ಹಾವಿನ ಮೂರ್ತಿಗಳಿವೆ. ಹಾವಿನ ಮೂರ್ತಿ ಇರೋ ಜಾಗದಲ್ಲಿ ನಿಧಿ ಇರುತ್ತೆ ಅಂತಿದ್ದಾರೆ ಸ್ಥಳೀಯರು. ನಮ್ ತಾತ ನಮ್ಮ ಅಜ್ಜಾರ ಹೇಳ್ತಿದ್ರಿ ಆಗಿನ ಕಾಲಕ್ಕ, ಅದು 7 ಅಡಿ ಸರ್ಪ ಐತಂತ್ರಿ ಇಲ್ಲಿ ಗವಿ ಐತಿ, ಇದು ದಾರಿನೂ ಐತಿ ಶಿವಾನ ಮಠಕ್ಕ ಮತ್ತ ಕರೆಮಂಕಲ್ಕ ಹೋಗುತ್ತಂತ. ಅಲ್ಲೇ 7 ಅಡಿ ಸರ್ಪ ಇತ್ತಂತ್ರಿ ಅವಾಗ. ಅದು ಸೋಮವಾರ, ಮಂಗಳವಾರ, ಶುಕ್ರವಾರ, ಅಮಾಸೆ, ಹುಣ್ಣಿಮೆಗೆ ಹೊರಗೆ ಬರ್ತಿತ್ತಂತ್ರ. ಅದು ಬಂದ್ರೆ ಆ ಬರೋ ಟೈಮ್ದಾಗ ಲೋಬಾನ್ ಹಾಕಿದಷ್ಟು ಸುವಾಸನೆ ಬರ್ತಿತ್ತಂತ. ಅವಾಗ ಇದು ಬಂತ ಅನ್ನೋದು ನಮ್ಮ ಅಜ್ಜಾರಿಗೆ ಗೊತ್ತಾಕಿತ್ತಂತ. ಅವರು ನೋಡ್ಯಾರ. ಆಮೇಲೆ ನಮ್ಮ ತಂದೆಯವ್ರ ಕಣ್ಣಿಗೆ ಒಂದ್ಸಲ ಕಂಡೈತಂತ. ಆಗಿನ ಮಂದಿಗೆಲ್ಲ ಕಂಡೈತಿ, ಈಗಿನ ಜನರೇಷನ್ಗೆ ಯಾರಿಗೂ ಕಂಡಿಲ್ಲ. ಆದ್ರ ಪಂಚಮಿ ಒಂದ್ ವಾರ ಇದ್ದಾಗ ಹಾವುಗಳು ಹೊರಗೆ ಬರ್ತಾವ್ರಿ. ಬಂದು ದೊಡ್ಡ ದೊಡ್ಡ 4 ಹಾವು ಬರ್ತಾವ. ಬಂದ್ರು ಮಂದಿಗೆ ಏನು ಮಾಡಲ್ಲ. ನಾವು ಮನಿಯೊಳಗೂ ಬರುದಿಲ್ರ, ಹಂಗ ರೋಡ್ನಾಗ ಅಡ್ಡಾಡಿ ಹೋಗ್ತಾವು. ನಾವು ಅವಕ್ಕೇನು ಮಾಡಲ್ಲ. ಆದ್ರ ನಿಧಿ ಐತಿ ಅನ್ನೋದು ಗ್ಯಾರಂಟಿ ಐತ್ರಿ ಇಲ್ಲಿ ಸರ್. ಲಕ್ಕುಂಡಿಯಲ್ಲಿ ನಿಧಿ ಸಿಕ್ಕ ಬಳಿಕ ಆ ಭಾಗದ ಇತಿಹಾಸ, ನಿಗೂಢ ಗವಿಗಳು, ನಿಧಿಗಳ ಕುರಿತ ಕಥೆಗಳು ಹೊರಬರುತ್ತಿವೆ. ಇವು ಕೇವಲ ಕಥೆಗಳ ಅಥವಾ ನಿಜಕ್ಕೂ ಇಲ್ಲಿ ಮಣ್ಣಿನೊಳಗೆ ನಿಧಿ ಅಡಗಿದ್ಯಾ ಅನ್ನೋ ಪ್ರಶ್ನೆಗೆ ಉತ್ತರ ಸಿಗಬೇಕಿದೆ. ಮಂಜು ಪತ್ತಾರ, ರಿಪಬ್ಲಿಕ್. ಲಕ್ಕುಂಡಿಯಲ್ಲಿ ಉತ್ಖನನ ನಡೀತಾ ಇರುವಂತಹ ಸಂದರ್ಭದಲ್ಲಿ ಅನೇಕ ವಿಚಾರಗಳು ಗೊತ್ತಾಗ್ತಾ ಇರೋದು. ಅದರ ಜೊತೆಯಲ್ಲಿ ಇಲ್ಲೇ ಒಂದಷ್ಟು ಗುಹೆಗಳು ಕೂಡ ಇದೆ ಅನ್ನುವಂತ ವಿಚಾರ. ಆ ಗುಹೆಗಳಲ್ಲೂ ಕೂಡ ನಿಧಿ ಇದೆ ಅನ್ನುವಂಥದ್ದನ್ನ ಕೂಡ ಅಲ್ಲಿನ ಗ್ರಾಮಸ್ಥರು ಹೇಳ್ಕೊಳ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಆ ನಿಧಿಯನ್ನ ಘಟಸರ್ಪ ಕಾಯ್ತಾ ಇದೆ ಅನ್ನುವಂಥ ವಿಚಾರವನ್ನ ಕೂಡ ಇಲ್ಲಿನ ಗ್ರಾಮಸ್ಥರು ಹೇಳ್ಕೊಳ್ತಾ ಇದ್ದಾರೆ. ಹಾಗಾದ್ರೆ ಅಸಲಿಗೆ ಈಗ ಗ್ರಾಮಸ್ಥರು ಹೇಳ್ತಾ ಇರೋದೇನು, ಇಲ್ಲಿಂದ ನೋಡಿ ಕಂಪ್ಲೀಟ್ ರಿಪೋರ್ಟ್. ಜನವರಿ 10 ಗದಗ ತಾಲೂಕಿನ ಲಕ್ಕುಂಡಿ ಗ್ರಾಮದಲ್ಲಿ ಚಿನ್ನದ ರೀತಿ ಕುಟುಂಬಸ್ಥರು ಮನೆಯ ಪಾಯ ಮುಚ್ಚುವಾಗ ತಾಮ್ರದ ಮಡಿಕೆಯಲ್ಲಿ 455 ಗ್ರಾಂ ಚಿನ್ನ ಪತ್ತೆಯಾಗಿತ್ತು. ಈ ಬಂಗಾರದ ಹುಂಡಿ ಸಿಗುತ್ತಿದ್ದಂತೆ ಲಕ್ಕುಂಡಿಯ ಒಂದೊಂದೇ ನಿಧಿ ರಹಸ್ಯಗಳು ಬಯಲಾಗ್ತಿವೆ. ಬೆಟಗೇರಿಯ ನಿಗೂಢ ಗುಹೆಯಲ್ಲಿದ್ಯಾ ನಿಧಿ? ಸರ್ಪ ಕಾವಲು ಕಾಯುತ್ತಿರೋದಾಗಿ ವದಂತಿ. ಗದಗದ ಬೆಟಗೇರಿಯ ಮಲ್ಲರಾಯಣ ಕಟ್ಟಿ ಬಳಿ ನಿಗೂಢ ಗುಹೆಯ ರಹಸ್ಯ ಬಯಲಾಗಿದೆ. ಸ್ಥಳೀಯರು ಅಚ್ಚರಿ ಸಂಗತಿಗಳನ್ನ ಹೊರಹಾಕಿದ್ದಾರೆ. ಗುಹೆ ಒಳಗೆ ನಿಧಿ ಇದೆ, ಅದನ್ನು 7 ಎಡೆ ಸರ್ಪ ಕಾವಲು ಕಾಯುತ್ತಿದೆ ಅನ್ನೋದು ಸ್ಥಳೀಯರ ನಂಬಿಕೆ. ಇದು ಬೆಟಗೇರಿಯಲ್ಲಿ ಇರುವಂತ ಮಲ್ಲರಾಯನ್ ಕಟ್ಟಿ ಅಂತ ಹೇಳಿ ದೇವಸ್ಥಾನ ರೀ. ಇದು ಇಲ್ಲಿ ಹಿಂದ ಮಲ್ಲ ಸಜ್ಜರಾಯನ್ ಅವರು ರಾಜ ಆಳ್ತಿದ್ನಂತ ಇದನ್ನ. ಇದಕ್ಕ ಮಲ್ಲರಾಯನ್ ಕಟ್ಟಿ ಅಂತ ಹೆಸರು ಬಂದೈತಂತ್ರಿ ಸರ್. ಇದಗ ಮುಂದ್ ಹಿಂದ ರಾಷ್ಟ್ರಕೂಟರು ಚಾಲುಕ್ಯರು ಮಾಡಿದಂತ ದೇವಸ್ಥಾನ ಅಂತ್ರಿ ಇವೆಲ್ಲ ಮೂರ್ತಿಗಳು. ಆವಾಗಿನವು ಇಲ್ಲೇ ಒಂದು ಗವಿ ಇದೆ, ಆ ಗವಿ ಒಳಗ 7 ಅಡಿ ಸರ್ಪ ಇದೆ ಅಂತೆ, ನಿಧಿ ಐತೆ ಅಂತೆ. ಅದನ್ನ ತೆಗ್ಯಾಕ ಇಲ್ಲಿ ಹಿಂದ ಮೂರ್ತಿ ಹಿಂದ ಅಕ್ಷರ ಅದಾವ, ಅದನ್ನ ಯಾರು ಓದ್ತಾರ ಅವ್ರಿಗೆ ಸಿಗ್ತೈತಿ ನಿಧಿ ಅಂತ ಹೇಳಿ ಹೇಳ್ತಿದ್ರು. ಇನ್ನು ಈ ಗುಹೆಯಿಂದ ಶಿವಾನಂದ ಮಠ ಹಾಗೂ ಕರೆಮ್ಮನಕಲ್ಲು ದೇವಸ್ಥಾನಕ್ಕೆ ಗುಪ್ತ ದಾರಿ ಇದೆಯಂತೆ. ಭದ್ರತಾ ಕಾರಣಗಳಿಂದ ಈ ಗವಿಯನ್ನ ಕಲ್ಲು ಹಾಕಿ ಸಂಪೂರ್ಣವಾಗಿ ಮುಚ್ಚಲಾಗಿದೆಯಂತೆ. ಆದರೆ ಗುಹೆಗೆ ಹೋಗುವ ಮಾರ್ಗದಲ್ಲಿ 3 ಎಡೆ ಮತ್ತು 2 ಎಡೆ ಹಾವಿನ ಮೂರ್ತಿಗಳಿವೆ. ಹಾವಿನ ಮೂರ್ತಿ ಇರೋ ಜಾಗದಲ್ಲಿ ನಿಧಿ ಇರುತ್ತೆ ಅಂತಿದ್ದಾರೆ ಸ್ಥಳೀಯರು. ನಮ್ ತಾತ ನಮ್ಮ ಅಜ್ಜಾರ ಹೇಳ್ತಿದ್ರಿ ಆಗಿನ ಕಾಲಕ್ಕ, ಅದು 7 ಅಡಿ ಸರ್ಪ ಐತಂತ್ರಿ ಇಲ್ಲಿ ಗವಿ ಐತಿ, ಇದು ದಾರಿನೂ ಐತಿ ಶಿವಾನ ಮಠಕ್ಕ ಮತ್ತ ಕರೆಮಂಕಲ್ಕ ಹೋಗುತ್ತಂತ. ಅಲ್ಲೇ 7 ಅಡಿ ಸರ್ಪ ಇತ್ತಂತ್ರಿ ಅವಾಗ. ಅದು ಸೋಮವಾರ, ಮಂಗಳವಾರ, ಶುಕ್ರವಾರ, ಅಮಾಸೆ, ಹುಣ್ಣಿಮೆಗೆ ಹೊರಗೆ ಬರ್ತಿತ್ತಂತ್ರ. ಅದು ಬಂದ್ರೆ ಆ ಬರೋ ಟೈಮ್ದಾಗ ಲೋಬಾನ್ ಹಾಕಿದಷ್ಟು ಸುವಾಸನೆ ಬರ್ತಿತ್ತಂತ. ಅವಾಗ ಇದು ಬಂತ ಅನ್ನೋದು ನಮ್ಮ ಅಜ್ಜಾರಿಗೆ ಗೊತ್ತಾಕಿತ್ತಂತ. ಅವರು ನೋಡ್ಯಾರ. ಆಮೇಲೆ ನಮ್ಮ ತಂದೆಯವ್ರ ಕಣ್ಣಿಗೆ ಒಂದ್ಸಲ ಕಂಡೈತಂತ. ಆಗಿನ ಮಂದಿಗೆಲ್ಲ ಕಂಡೈತಿ, ಈಗಿನ ಜನರೇಷನ್ಗೆ ಯಾರಿಗೂ ಕಂಡಿಲ್ಲ. ಆದ್ರ ಪಂಚಮಿ ಒಂದ್ ವಾರ ಇದ್ದಾಗ ಹಾವುಗಳು ಹೊರಗೆ ಬರ್ತಾವ್ರಿ. ಬಂದು ದೊಡ್ಡ ದೊಡ್ಡ 4 ಹಾವು ಬರ್ತಾವ. ಬಂದ್ರು ಮಂದಿಗೆ ಏನು ಮಾಡಲ್ಲ. ನಾವು ಮನಿಯೊಳಗೂ ಬರುದಿಲ್ರ, ಹಂಗ ರೋಡ್ನಾಗ ಅಡ್ಡಾಡಿ ಹೋಗ್ತಾವು. ನಾವು ಅವಕ್ಕೇನು ಮಾಡಲ್ಲ. ಆದ್ರ ನಿಧಿ ಐತಿ ಅನ್ನೋದು ಗ್ಯಾರಂಟಿ ಐತ್ರಿ ಇಲ್ಲಿ ಸರ್. ಲಕ್ಕುಂಡಿಯಲ್ಲಿ ನಿಧಿ ಸಿಕ್ಕ ಬಳಿಕ ಆ ಭಾಗದ ಇತಿಹಾಸ, ನಿಗೂಢ ಗವಿಗಳು, ನಿಧಿಗಳ ಕುರಿತ ಕಥೆಗಳು ಹೊರಬರುತ್ತಿವೆ. ಇವು ಕೇವಲ ಕಥೆಗಳ ಅಥವಾ ನಿಜಕ್ಕೂ ಇಲ್ಲಿ ಮಣ್ಣಿನೊಳಗೆ ನಿಧಿ ಅಡಗಿದ್ಯಾ ಅನ್ನೋ ಪ್ರಶ್ನೆಗೆ ಉತ್ತರ ಸಿಗಬೇಕಿದೆ. ಮಂಜು ಪತ್ತಾರ, ರಿಪಬ್ಲಿಕ್ ಕನ್ನಡ, ಗದಗ.